ಇವತ್ತು ಇಡೀ ದೇಶದಲ್ಲಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಮಾಡಲು. ಅದಕ್ಕೆ ಕಾರಣಕರ್ತರು ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಅವರಿಬ್ಬರು ಚುನಾವಣಾ ಪೂರ್ವದಲ್ಲಿ ಮಾಡಿದಂತಹ ಒಂದು ಪ್ರಯತ್ನ ಮತ್ತು ಅವ್ರು ಕೊಟ್ಟಂಥ ಆಶ್ವಾಸನೆಗೆ ಅನುಗುಣವಾಗಿ ನಾವು ನಮ್ಮ ಪಕ್ಷದ ಡಾಕ್ಟರ್ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಣಾಳಿಕೆಯಲ್ಲಿ ಏನು ಘೋಷಣೆಯನ್ನು ಮಾಡೋದು ಅದಕ್ಕೆ ಅನುಗುಣವಾಗಿ ನಾವು ಕೊಟ್ಟಿದ್ದೇವೆ. ಇವತ್ತು ಯಾವುದೇ ಕಾರಣಕ್ಕೆ ಯೋಜನೆಗಳನ್ನ ಇಲ್ಲ ಅಂತ ಪ್ರಶ್ನೆ ಇಲ್ಲ. ಮೊದಲು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳ್ತಾ ಇದ್ದೇನೆ. ಎರಡನೇದು, ಈ ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ದಾರೆ, ಇದರಿಂದ ಬೇರೆ ಯೋಜನೆಗಳು ಹಣ ಮಾರ್ಪಾಟಾಗಿದೆ ಅಥವಾ ಬದಲಾವಣೆ ಆಗ್ತಾಯಿದೆ ಅಥವಾ ಡೈವರ್ಟ್ ಆಗಿದೆ, ಎಲ್ಲವೂ ಕಪೋಕಲ್ಪಿತವಾದಂಥ ವಿಚಾರಗಳು. ಇವತ್ತೇನೇನು ಪ್ರಶ್ನೆಗಳನ್ನ ಇವತ್ತು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಾ ಇದ್ದಾರೆ, ಅಷ್ಟೂ ಪ್ರಶ್ನೆಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಸಚಿವರಾಗಿ ವಿಧಾನಸಭೆ ಒಳಗಡೆ ಏನೇನು ವಿರೋಧ ಪಕ್ಷದ ನಾಯಕರು ಇವತ್ತು ಸನ್ಮಾನ್ಯ ವಿಜೇಂದ್ರರವರು ಇರ್ಬೋದು, ಸನ್ಮಾನ್ಯ ಆರ್ ಅಶೋಕ್ರವ್ರು ಇರ್ಬೋದು, ಅಥವಾ ಜನತಾದಳದ ನಾಯಕರುಗಳಿರ್ಬೋದು, ಇವರು ಕೇಳೋಂಥ ಅಷ್ಟೂ ಪ್ರಶ್ನೆಗೆ ದಾಖಲೆಗಳ ರೂಪದಲ್ಲಿ ಉತ್ತರವನ್ನು ನೀಡಿದ್ದಾರೆ. ಇದು ದಾಖಲೆಯಲ್ಲಿ ರೆಕಾರ್ಡ್ ಆಗಿದೆ. ಹಾಗಾಗಿ ಇವತ್ತೇನು ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಇದು ಯಾವುದೇ ಇನ್ನೊಂದು ಯೋಜನೆಗಳ ಹಣ ಕಸಿಯುವಂಥ ಪ್ರಯತ್ನ ಅಲ್ಲ. ಹಿಂದೆ ಮಾಡಿದಂಥ ಸರ್ಕಾರಗಳು ಅನೇಕ ಅಂದರೆ ಅವರು ಕಮಿಟ್ಟಾಗಿ ಒಂದು ವರ್ಕಾರ್ಡ್ಗಳು ಇಶ್ಯೂ ಮಾಡಿದಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಯೋಜನೆಗಳಿಗೆ ಘೋಷಣೆ ಮಾಡಿ ಹಣ ಕೊಡದಲ್ಲೇ ಇದ್ದಂಥದ್ದು ಇರ್ಬೋದು. ಅವೆಲ್ಲ ಮೊದಲನೇ ವರ್ಷದಲ್ಲಿ ನಮಗೆ ತೊಂದರೆ ಆಗಿರ್ತಕ್ಕಂಥದ್ದು ನಿಜ.